ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ದೀರಾ? ಹೇಗೆ ನಡೆಸೋದು ಅಂತ ಗೊತ್ತಾಗ್ತಾ ಇಲ್ವಾ? ಏನು ಮಾಡಬೇಕು, ಹೇಗೆ ನಾವು ಓದ್ಕೊಳ್ಬೇಕು, ಏನನ್ನು ಫಾಲೋ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ? ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾನಿವತ್ತು ನಿಮಗೆ ಪರಿಹಾರ ಉತ್ತರದೊಂದಿಗೆ ಬಂದಿದ್ದೇನೆ. ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋ ಏನು ಅಂತಂದರೆ, ನಮ್ಮ ಎಲ್ಲ ಸ್ಪರ್ಧಾಕಾಂಕ್ಷಿಗಳಿಗೆ ಉತ್ತಮವಾದಂತಹ ವೇಳಾಪಟ್ಟಿಯನ್ನು ಹೇಗೆ ತಯಾರಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ತುಂಬ ಜನ ಎಲ್ಲಿ ಫೇಲ್ಯೂರ್ ಆಗ್ತಾರೆ ಅಂದರೆ, ಏನನ್ನು ಓದಬೇಕು, ಹೇಗೆ ಓದಬೇಕು, ಏನನ್ನು ನಾವು ಮಾಡಬೇಕು ಅನ್ನೋದರಲ್ಲೇ ಫೇಲ್ಯೂರ್ ಆಗಿಬಿಡ್ತಾರೆ. ಹಾಗಾಗಬಾರ್ದು. ನಾವು ಕೂಡ ನಮ್ಮ ಲೈಫ್ನಲ್ಲಿ, ನಮ್ಮ ಪರೀಕ್ಷೆಗಳಲ್ಲಿ, ನಮ್ಮ ಜೀವನದಲ್ಲಿ ಯಶಸ್ವಿಯ ಹಾದಿಯನ್ನು ಹಿಡಿಬೇಕು ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಇನ್ನೂವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ಕಂಪ್ಲೀಟಾಗಿ ಅಂದರೆ ಪೂರ್ಣವಾಗಿ ವಿಡಿಯೋವನ್ನು ನೋಡಿದ ಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಡಿ. ಹಾಗಿದ್ರೆ ಇವತ್ತು ನಾವು ಹೇಳ್ತಾ ಇರೋದು ವೇಳಾಪಟ್ಟಿಯನ್ನು ಹೇಗೆ ರೆಡಿ ಮಾಡಬೇಕು. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ವೇಳಾಪಟ್ಟಿ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಯಾಕೆ ಅಂತಂದರೆ, ಏನನ್ನು ಓದ್ತಾ ಇದ್ದೀವಿ, ಯಾವ ವಿಷಯವನ್ನು ಯಾವ ಸಂದರ್ಭದಲ್ಲಿ ಓದಬೇಕು, ನಮ್ಮ ಟೈಮು ತುಂಬಾ ಪ್ರೀಷಿಯಸ್ಸು. ಹಾಗಾಗಿ ನಾವು ಅದನ್ನು ಚೆನ್ನಾಗಿ ಫಾಲೋ ಮಾಡಿದ್ರೆ ಅದು ನಮ್ಮ ಕೈಯನ್ನು ಹಿಡಿಯುತ್ತೆ. ಹಾಗಾಗಿ ನೀವು ಇದಕ್ಕೆ ಸಾಕಷ್ಟು ಕಷ್ಟಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ಲ್ಯಾನ್ ಇದಕ್ಕೆ ಬೇಕಾಗುತ್ತೆ. ಹಾಗಾದರೆ ಇಲ್ಲಿ ನಾನು ತಿಳಿಸ್ಕೊಡ್ತಾ ಇರೋಂಥ ವಿಚಾರ, ವೇಳಾಪಟ್ಟಿಯನ್ನು ತಯಾರಿಸಲಿಕ್ಕೆ ಇರ್ತಕ್ಕಂಥ ಮಾರ್ಗಗಳೇನು ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು ನೀವು ಮೊದಲು ಅರ್ತ್ಕೊಳ್ಬೇಕು. ಹೇಗೆ ನಿಮ್ಮ ಜವಾಬ್ದಾರಿಗಳು ಅಂತ ಅಂದರೆ, ನೋಡಿ, ಎಲ್ಲ ಓದ್ತಕ್ಕಂಥ ಸ್ಪರ್ಧಾಕಾಂಕ್ಷಿಗಳೆಲ್ಲರೂ ಕೂಡ ಫ್ರೀ ಆಗಿರಲ್ಲ. ನಿಮಗೆಲ್ಲ ಗೊತ್ತೇ ಇದೆ. ಕೆಲವೊಬ್ಬರು ಗೃಹಿಣಿಯರಿರ್ತಾರೆ, ಕೆಲವೊಬ್ಬರು ಕೆಲಸ ಮಾಡ್ತಕ್ಕಂಥ ಜನಗಳಿರ್ತಾರೆ, ಹಾಗೆಯೇ ಇನ್ನು ಕೆಲವೊಬ್ಬರು ಓದಿಗಂತಲೇ ಮೀಸಲಾಗಿರ್ತಾರೆ. ಅಂದರೆ ಅವರು ಸ್ಟೂಡೆಂಟ್ಸ್ ಅಂತ ನಾವು ಹೇಳ್ಬೋದು. ಅಂಥ ಸಂದರ್ಭದಲ್ಲಿ ನಿಮ್ಮ ಸಮಯವನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೇಕು. ನಿಮಗೆ ಯಾವುದು ಟೈಮ್ ತುಂಬ ಪ್ರೀಷಿಯಸ್ಸು ಅಂದರೆ, ನೀವು ಯಾವ ಟೈಮಿಗೆ ಇಂಪಾರ್ಟೆಂಟ್ ಕೊಡ್ತಿರಲ್ಲ ಆ ಟೈಮ್ನಲ್ಲಿ ನೀವು ನಿಮ್ಮ ಸಬ್ಜೆಕ್ಟ್ಗಳನ್ನು ಮೊದಲು ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳಿ. ಅದಾದ ನಂತರ ನೀವೇನು ಮಾಡಬೇಕು, ಎರಡನೇದಾಗಿ ಅಂತಂದರೆ, ನೀವು ಟೈಮ್ ಟೇಬಲನ್ನು ರಚನೆ ಮಾಡೋದಕ್ಕೂ ಮುಂಚೆ ನೀವು ಯಾವ ಎಕ್ಸಾಮ್ನಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಯಾವ ಎಕ್ಸಾಮ್ಗೋಸ್ಕರ ಓದಬೇಕು ಅಂತ ಅಂದ್ಕೊಳ್ತೀರಾ, ಆ ಎಕ್ಸಾಮ್ನ ಒಂದು ಪಠ್ಯಕ್ರಮವನ್ನು ಕಲೆಕ್ಟ್ ಮಾಡಿಕೊಳ್ಳ್ರಿ. ಸಿಲೆಬಸ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಅಷ್ಟೂ ಏನು ಬೇಕು ಏನು ಬೇಡ ಅನ್ನೋದನ್ನು ಓದ್ಕೊಳ್ಬೇಕು ಅಂದರೆ ನಿಮಗೆ ಸಿಲೆಬಸ್ ಬಹಳ ಹೆಲ್ಪ್ ಆಗುತ್ತೆ. ಕನ್ಫ್ಯೂಷನನ್ನು ನಿಮಗೆ ತೊಡೆದು ಹಾಕುತ್ತೆ. ಹಾಗಾಗಿ ಮೊದಲು ನೀವು ಸಿಲೆಬಸನ್ನು ಕಲೆಕ್ಟ್ ಮಾಡಿಕೊಳ್ಳ್ರಿ. ಆನಂತರ ಸಿಲೆಬಸನ್ನು ಕಲೆಕ್ಟ್ ಮಾಡಿ ಆದ ನಂತರ ಸಬ್ಜೆಕ್ಟ್ಗಳನ್ನಾಗಿ ಅವುಗಳನ್ನು ಡಿವೈಡ್ ಮಾಡಿ. ಈಗ ನೀವು STA, FDA, KPSC ಹಾಗೆಯೇ TET, CET, KS, IAS ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದರೆ ಸಿಲೆಬಸನ್ನು ಕಲೆಕ್ಟ್ ಮಾಡಿಕೊಂಡು ಯಾವ್ಯಾವ ಸಿಲೆಬಸ್ ಯಾವ್ಯಾವ ಸಬ್ಜೆಕ್ಟ್ನಲ್ಲಿ ಬರುತ್ತೆ ಅಂತೇಳಿ ಮೊದಲು ನೀವು ಡಿವೈಡ್ ಮಾಡ್ಕೊಳ್ಬೇಕಾಗತ್ತೆ. ಡಿವೈಡ್ ಮಾಡಿಕೊಂಡು ಆದ ನಂತರ ಪರೀಕ್ಷೆಯ ಒಂದು ಕಠಿಣತೆಯನ್ನು ತಿಳಿದುಕೊಳ್ಳಿಕ್ಕೆ ನೀವು ಆ ಪರೀಕ್ಷೆಯ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಬೇಕಾಗತ್ತೆ. ಈ ಪರೀಕ್ಷೆಯ ಒಂದು ಕಠಿಣತೆಯ ಕಲ್ಪನೆಯನ್ನು ನೀವು ಮಾಡಿಕೊಳ್ಬೇಕು. ಸೊ ಇದು ನಿಮಗೆ ಏನು ಮಾಡುತ್ತೆ ಅಂತಂದರೆ, ಉತ್ತಮವಾದಂತಹ ವೇಳಾಪಟ್ಟಿಯನ್ನು ತಯಾರಿಸುವಾಗ ನಿಮಗೆ ಸಹಾಯವನ್ನು ಮಾಡುತ್ತೆ. ಹೇಗೆ ಸಹಾಯ ಮಾಡುತ್ತೆ ಅಂದರೆ, ಪರೀಕ್ಷೆಯ ಕಠಿಣತೆ ಹೇಗಿರುತ್ತೆ, ಯಾವ ವಿಷಯಗಳ ಮೇಲೆ ಹೆಚ್ಚು ಪ್ರಶ್ನೆಗಳು ಬಂದಿರುತ್ತೆ ಅವೆಲ್ಲವನ್ನು ನೀವು ತಿಳ್ಕೊಳ್ಬೇಕು ಅಂದರೆ ಹಳೆ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ಬೇಕಾಗತ್ತೆ. ಆ ಬಿಡಿಸಿ ಆದ ನಂತರ ನೀವು ನಿಮ್ಮ ಟೈಮ್ ಟೇಬಲ್ನಲ್ಲಿ ನಿಮಗೆ ಹಾರ್ಡ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ಗೆ ಹೆಚ್ಚಿನ ಒಂದು ಸಮಯವನ್ನು ಕೊಡಲಿಕ್ಕೆ, ಆ ವಿಷಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಲಿಕ್ಕೆ ಸಹಾಯ ಆಗತ್ತೆ. ಹಾಗಾಗಿ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಬೇಕಾಗತ್ತೆ. ಹಾಗೆಯೇ ನೀವು ಕಠಿಣಕರವಾದಂತಹ ವಿಷಯಗಳಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಡಬೇಕಾಗತ್ತೆ.
ಇನ್ನು ಮೂರನೇ ಟಿಪ್ ಏನಿದೆ ಅಂತಂದರೆ, ಅಧ್ಯಯನಕ್ಕಾಗಿ ನೀವು ಸಮಯದ ನಿಗದಿಯನ್ನು ಮಾಡಬೇಕು. ಅಂದರೆ ನಿಮಗೆ ಯಾವ ಸಮಯ ಬಹಳ ಒಂದು ಉತ್ತಮವಾಗಿರುತ್ತೆ ಅಥವಾ ನಿಮ್ಮ ಮನಸ್ಸು ಯಾವಾಗ ಓದಬೇಕು ಅಂತ ಅನಿಸುತ್ತೆ, ಆವಾಗ ನೀವೇನು ಮಾಡಬೇಕು ಅಂದರೆ ಚೆನ್ನಾಗಿ ಟೈಮ್ ಟೇಬಲನ್ನು ಅರೇಂಜ್ ಮಾಡಿ ಅದಕ್ಕೆ ತಕ್ಕಂಗೆ ಓದಬೇಕಾಗತ್ತೆ. ಒಂದು ವೇಳೆ ನಿಮಗೆ ಮೂಡಿಲ್ಲ ಅಥವಾ ನಿಮಗೆ ಮನಸ್ಸಿಲ್ಲ ಅಂತಂದ ಓದಲಿಕ್ಕೆ ಕೂತಾಗ ಅವಾಗ ನಿಮಗೆ ತೊಂದರೆಗಳನ್ನು ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ನಿಮ್ಮ ಅಧ್ಯಯನಕ್ಕಾಗಿ ನೀವು ಸಮಯದ ನಿಗದಿಯನ್ನು ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಮತ್ತು ಈಗ ನೀವು ಟೈಮ್ ಟೇಬಲನ್ನು ರಚನೆ ಮಾಡಿ ಆದ ನಂತರ ರಜಾ ದಿನಗಳಲ್ಲಿ ಕೂಡ ನೀವು ಅದನ್ನು ಸದುಪಯೋಗ ಪಡ್ಕೊಳ್ಬೇಕಾಗತ್ತೆ. ಗೃಹಿಣಿಯರಿಗೂ ಕೂಡ ರಜಾ ದಿನಗಳು ಇರೋದಿಲ್ಲ, ನೀವು ಅದೇ ಟೈಮ್ ಟೇಬಲನ್ನು ಫಾಲೋ ಮಾಡಬೇಕಾಗತ್ತೆ. ಇನ್ನು ವರ್ಕಿಂಗ್ ಪರ್ಸನ್ಗಳು ಏನು ಮಾಡಬೇಕು, ರಜಾ ದಿನಗಳ ಟೈಮ್ ಟೇಬಲನ್ನು ಚೆನ್ನಾಗಿ ಫಾಲೋ ಮಾಡಬೇಕು. ವಿಶೇಷ ದಿನಗಳು, ಹಬ್ಬ ಹರಿದಿನಗಳ ದಿನಗಳನ್ನು ನೀವು ಯುಟಿಲೈಸ್ ಮಾಡಿಕೊಳ್ಳ್ರಿ. ಹಾಗೆಯೇ ಇನ್ನೊಂದು ಮುಖ್ಯವಾದಂಥ ಟಿಪ್ ಅಥವಾ ವಿಷಯ ಏನು ಅಂತಂದರೆ, ನಿಮ್ಮ ಟೈಮ್ ಟೇಬಲನ್ನು ಪೇಪರ್ ಮೇಲಾದರೂ ಅಥವಾ ಒಂದು ಡಿಜಿಟಲ್ ಮೆಟೀರಿಯಲ್ನಲ್ಲಿ, ಡಿಜಿಟಲ್ ಫಾರ್ಮೆಟ್ನಲ್ಲಾದರೂ ನೀವು ಅದನ್ನು ಬರೆದಿಟ್ಕೊಳ್ಬೋದು. ಯಾಕೆ ಅಂತಂದರೆ ಹಾಗೆ ನೀವು ಮಾಡೋದ್ರಿಂದ ನಿಮ್ಮ ತಲೆಯಲ್ಲಿ ಟೈಮ್ ಟೇಬಲ್ ಪ್ರಕಾರ ಓದಬೇಕು ಅನ್ನೋ ಒಂದು ಆಸಕ್ತಿ ಮೂಡುತ್ತೆ. ಜೊತೆಗೆ ನೀವು ಡಿಜಿಟಲ್ ಒಂದು ಟೈಮ್ ಟೇಬಲನ್ನು ಹೇಗೆ ರಚನೆ ಮಾಡ್ಬೋದು ಅಂತಂದರೆ, ಟೈಮ್ ಟೇಬಲ್ ಆ್ಯಪ್ಸ್ ಕೂಡ ಇರುತ್ತೆ. ಹಾಗೆಯೇ ರಿಮೈಂಡರ್ ಆ್ಯಪ್ ಕೂಡ ಇರುತ್ತೆ, ಅದನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಹಾಗೆಯೇ ಈ ಟೈಮ್ ಟೇಬಲನ್ನು ಕಲರ್ಫುಲ್ಲಾಗಿ ನೀವು ರಚನೆ ಮಾಡಿಟ್ಕೊಂಡು ನಿಮ್ಮ ಕಣ್ಣಿಗೆ ಕಾಣೋ ರೀತಿ ಅದನ್ನು ಹಾಕ್ಕೊಳ್ರಿ. ಈಗ ಸಮಯದ ನಿಗದಿಯನ್ನು ಕೂಡ ಮಾಡಬೇಕು. ಒಂದೊಂದು ಸಬ್ಜೆಕ್ಟನ್ನು ತಗೊಂಡಾಗ ಅದಕ್ಕೆ 45 ನಿಮಿಷಗಳ ಕಾಲ ಅಥವಾ 40 ನಿಮಿಷಗಳ ಕಾಲ ಸಮಯವನ್ನು ನಿಗದಿಪಡಿಸಬೇಕಾಗತ್ತೆ. ದಿನದಲ್ಲಿ ಸುಮಾರು 5 ರಿಂದ 6 ಗಂಟೆಗಳ ಕಾಲ ನೀವು ಓದನ್ನು ಮಾಡಬೇಕಾಗತ್ತೆ. ಇನ್ನು ವರ್ಕಿಂಗ್ ಪರ್ಸನ್ಗಳಿಗೆ ಇದು ಕಷ್ಟ ಆಗ್ಬೋದು. ದಿನಕ್ಕೆ ಸುಮಾರು 4 ಅವರ್ ಆದರೂ ನೀವು ಅದನ್ನು ಕವರ್ ಮಾಡ್ಕೊಳ್ಳೋದ್ರ ಕಡೆ ಗಮನವನ್ನು ವಹಿಸಬೇಕಾಗತ್ತೆ. ಸ್ಟೂಡೆಂಟ್ಸ್ಗಳಿಗಂತೂ ತುಂಬಾ ಈಸಿಯಾಗಿ ನೀವು 5 ರಿಂದ 6 ಗಂಟೆಗಳ ಕಾಲ ಟೈಮನ್ನು ನೀವು ಮೀಸಲಾಗಿಡ್ಬೋದು. ಹಾಗಾಗಿ ಟೈಮ್ ಟೇಬಲನ್ನು ಕಲರ್ಫುಲ್ಲಾಗಿ ಮಾಡಿ, ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ಕಲರನ್ನು ಕೊಟ್ಬಿಟ್ಟು ನೀವು ಅದನ್ನು ರೆಡಿ ಮಾಡಿ ನಿಮ್ಮ ಕಣ್ಣಿಗೆ ಕಾಣೋ ರೀತಿಯೇ ನೀವು ಅದನ್ನು ಪೇಸ್ಟ್ ಮಾಡಿಟ್ಕೊಳ್ಬೇಕು. ಹಾಗೆಯೇ ಇನ್ನೊಂದು ಮುಖ್ಯವಾದಂತಹ ವಿಚಾರ ಏನು ಅಂದರೆ, ಹಾಕಿದಂತಹ ಟೈಮ್ ಟೇಬಲನ್ನು ಸರಿಯಾಗಿ ನೀವು ಯೂಸ್ ಮಾಡಿಕೊಳ್ರಿ. ಟೈಮ್ ಟೇಬಲ್ ಇದೆ ಅಂತೇಳಿ ನೀವು ಸುಮ್ಮನೆ ಕೂತ್ಕೊಂಡ್ರೆ ಟೈಮ್ ಟೇಬಲ್ ಓದಲಿಕ್ಕಾಗಲ್ಲ. ಸೊ ಟೈಮ್ ಟೇಬಲ್ ಪ್ರಕಾರ ನೀವು ಅದನ್ನು ಫಾಲೋ ಮಾಡಬೇಕಾಗತ್ತೆ. ಜೊತೆಗೆ ಇವತ್ತಿನ ದಿನ ಏನೋ ಅನಿವಾರ್ಯ ಕಾರಣಗಳಿಂದಾಗಿ ನೀವು ಆ ಒಂದು ಸಮಯದ ಸಂದರ್ಭದಲ್ಲಿ ನೀವು ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಓದಿಲ್ಲ ಅಂದರೆ ಚಿಂತೆ ಬೇಡ, ಕಳವಳ ಬೇಡ, ನರ್ವಸ್ ಆಗೋದು ಬೇಡ. ಆ ವಿಷಯವನ್ನು ಮತ್ತೆ ನೀವು ಮುಂದಿನ ದಿನ ಓದ್ಕೊಳ್ರಿ. ಲೇಟಾಗಿ ಎದ್ದಿರ್ತೀರ, ಏನೋ ಸಮಸ್ಯೆಗೆ ಸಿಲುಕಾಕೊಂಡಿರ್ತೀರ, ಆವಾಗ ಈ ಒಂದು ಪೊಸಿಷನನ್ನು ಎದುರಿಸೋಕ್ಕೆ ನಿಮ್ಮಲ್ಲಿ ಧೈರ್ಯ ಇರಬೇಕು. ಒತ್ತಡಕ್ಕೆ ಒಳಗಾಗಬೇಡಿ. ಒಂದು ವೇಳೆ ನೀವು ಆ ವಿಷಯವನ್ನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೋದಾಗ ವೇಳಾಪಟ್ಟಿ ಅದು ಕಚ್ಚಿಬಿಚ್ಚಿ ಆಗುತ್ತೆ, ಅಂದರೆ ವೇಳಾಪಟ್ಟಿ ಕೆಟ್ಟೋಗ್ಬಿಡುತ್ತೆ ಒಂದಿನದ್ದು. ಹಾಗೆ ಮಾಡಬೇಡಿ. ಅದರ ಬದಲಾಗಿ ನೀವು ಮುಂದಿನ ವಿಷಯವನ್ನು ಓದ್ಕೊಳ್ರಿ. ಆ ವಿಷಯವನ್ನು ಅವತ್ತಿನ ದಿನ ಸ್ಕಿಪ್ ಮಾಡಿಕೊಳ್ರಿ. ಹಾಗಂತೇಳಿ ನೀವು ಒತ್ತಡವನ್ನು ತೊಗೊಂಡ್ರಿ ಅಂದರೆ ನಿಮ್ಮ ಮೈಂಡ್ ಮೇಲೆ ಡಿಸ್ಟರ್ಬ್ ಆಗುತ್ತೆ. ಅದನ್ನು ನೀವೇನು ಮಾಡಬೇಕು, ಮುಂದಿನ ಒಂದು ದಿನದಲ್ಲಿ ನೀವು ಅದನ್ನು ಓದಿ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಅಥವಾ ನೀವೇನು ಮಾಡ್ಬೋದು, ನಂತರ ಓದಿ ಸತತವಾಗಿ ಓದಬೇಕು ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ ಟೈಮ್ ಟೇಬಲ್ ಪ್ರಕಾರ 40 ಅಥವಾ 45 ನಿಮಿಷಗಳ ನಂತರ ನೀವು 10-15 ನಿಮಿಷಗಳ ಒಂದು ಬ್ರೇಕನ್ನು ತಗೊಳ್ರಿ. ಬ್ರೇಕ್ ತೊಗೊಂಡ್ಮೇಲೆ ಮತ್ತೆ ಫ್ರೆಶ್ ಆಗಿ ಬಂದು ನೀವು ಕೂತ್ಕೊಳ್ರಿ. ಬ್ರೇಕ್ ಸಂದರ್ಭದಲ್ಲಿ ನೀವು TV ನೋಡೋದು, ಮೊಬೈಲ್ ನೋಡೋದು, ಆ ರೀತಿ ಕೆಲಸಗಳನ್ನು ಮಾಡಬೇಡಿ. ಅದರ ಬದಲಾಗಿ ನೀವು ಓದಿರ್ತಕ್ಕಂಥ ಮಾಹಿತಿಯನ್ನು ಪುನರ್ಮನನವನ್ನು ಮಾಡಿಕೊಳ್ಳ್ರಿ. ಜೊತೆಗೆ ಪುನರ್ಮನನದ ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ, ನಿಮಗಿಷ್ಟವಾದಂಥ ಸ್ನ್ಯಾಕ್ಸ್ ತಿನ್ನೋದು ಅಥವಾ ಬೇರೆ ಡ್ರಾಯಿಂಗ್ ಮಾಡೋದು ಅಥವಾ ಹೊರಗಡೆ ಬಂದು ನೇಚರನ್ನು ವೀಕ್ಷಣೆ ಮಾಡೋದು, ಇಂಥ ಕೆಲಸಗಳನ್ನು ಮಾಡಿ.
ಬದಲಾಗಿ ನೀವೇನು ಮಾಡಬೇಡಿ, ಟಿ ವಿ ಅಥವಾ ಮೊಬೈಲು, ಇಂಟರ್ನೆಟ್ ಅಂತೇಳಿ ಅದರ ಮೊರೆ ಹೋಗಬೇಡಿ. ನೀವು ಓದಿದ್ದೆಲ್ಲ ಕೂಡ ನಿಮ್ಮ ಮೈಂಡಲ್ಲಿ ಸ್ಟೋರ್ ಆಗಿರುತ್ತೆ. ಆವಾಗ ಅದು ಟಿ ವಿ ನೋಡೋದ್ರಿಂದ, ಎಂಟರ್ಟೈನ್ಮೆಂಟ್ ತಗೊಳ್ಳೋದ್ರಿಂದ ಕಷ್ಟ ಆಗುತ್ತೆ. ಇನ್ನೊಂದು ಮುಖ್ಯವಾದಂತಹ ವಿಚಾರ ಏನು ಅಂದರೆ, ಟೈಮ್ ಟೇಬಲನ್ನು ರಚನೆ ಮಾಡುವಾಗ ನಿಮ್ಮ ಅಗತ್ಯತೆಗಳನ್ನು ಕೂಡ ಪೂರೈಸ್ಕೊಳ್ಳೋ ರೀತಿ ಇರಬೇಕು. ಎಕ್ಸಾಂಪಲ್, ನಿಮ್ಮ ಮನೋರಂಜನೆಗೆ ನೀವು ಟೈಮನ್ನು ಮೀಸಲಾಗಿಡಿ, ಊಟವನ್ನು ಮಾಡಲಿಕ್ಕೆ ಟೈಮ್ ಟೇಬಲನ್ನು ಮೀಸಲಾಗಿಡಿ, ಇನ್ನು ನಿಮ್ಮ ಸ್ವಂತ ಕಾರ್ಯಗಳನ್ನು ಮಾಡ್ಕೊಳ್ಳಿಕ್ಕೂ ಕೂಡ ಅಲ್ಲಿ ಟೈಮ್ ಟೇಬಲನ್ನು ಮೀಸಲಾಗಿಡಬೇಕು. ಇಷ್ಟೆಲ್ಲ ನೀವು ಫಾಲೋ ಮಾಡಿದಾಗ ನೀವು ಸಕ್ಸಸ್ ಆಗ್ತೀರಾ. ಸಕ್ಸಸ್ ಜೊತೆಗೆ ನಿಮ್ಮ ಜೀವನದಲ್ಲಿ ನೀವು ಜೀವನ ಪರ್ಯಂತ ಯಶಸ್ಸನ್ನು ಕಾಣ್ತೀರಾ. ಎಷ್ಟು ಸಲ ಸೋತ್ರೂ ಕೂಡ ಒಂದು ಸಲ ಗೆಲ್ಲಲೇಬೇಕಾಗತ್ತೆ. ಆ ಸಂದರ್ಭವನ್ನು ನೀವು ಇಮ್ಯಾಜಿನೇಷನ್ ಮಾಡಿಕೊಂಡು ನಿಮ್ಮ ಓದನ್ನು ಟೈಮ್ ಟೇಬಲ್ ಪ್ರಕಾರ ಮುಂದುವರಿಸ್ತಾ ಹೋಗ್ರಿ. ದೇವರು ನಿಮಗೆ ಸಕ್ಸಸ್ ಕೊಟ್ಟೇ ಕೊಡ್ತಾನೆ. ಎಕ್ಸಾಮ್ನಲ್ಲಿ ನಾನು ಪಾಸ್ ಆಗಿಲ್ಲ, ಮುಂದಿನ ಎಕ್ಸಾಮ್ನಲ್ಲೂ ಕೂಡ ಪಾಸ್ ಆಗಲ್ಲ ಅನ್ನೋ ಒಂದು ನೆಗೆಟಿವಿಟಿಯನ್ನು ನಿಮ್ಮ ಮೈಂಡಿನಿಂದ ತೆಗೆದುಹಾಕಿ. ನಿಮ್ಮ ಒಂದು ಯಶಸ್ಸಿಗೆ ನಾವು ಸದಾ ನಿಮ್ಮ ಜೊತೆಗೆ ಇರ್ತೇವೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಷಯವನ್ನು ಮುಗಿಸ್ತಾ ಇದ್ದೇನೆ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬಾಯ್.